ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಒಂದು ಚಾಲೆಂಜ್ ಮಾಡೋಣ. ಆ ಚಾಲೆಂಜಲ್ಲಿ ನಾವು ಈ ಸ್ಕೆಚ್ ಪೆನ್ಸಲ್ಲಿ 3 ಕಲರ್ಸ್ ಪಿಕ್ ಮಾಡಬೇಕು. ಸೊ ಒಂದೊಂದು ಡ್ರಾಯಿಂಗ್ ಮಾಡಿರ್ತೀನಿ ವಿತ್ ಬ್ಲ್ಯಾಕ್ ಪೆನ್, ಬ್ಲ್ಯಾಕ್ ಸ್ಕೆಚ್. ಆ ಡ್ರಾಯಿಂಗ್ ಮಾಡಾದಮೇಲೆ ವಿಲ್ ಟೇಕ್ 3 ಕಲರ್ಸ್ ಆ್ಯಂಡ್ ದೆನ್ ಆ 3 ಕಲರ್ಸಲ್ಲೇ ನಾವು ಡ್ರಾಯಿಂಗ್ ಮಾಡಿದ್ದಕ್ಕೆ ಕಲರ್ ಮಾಡಾದಮೇಲೆ 1 to 10 ನೀವು ಕಾಮೆಂಟ್ಸಲ್ಲಿ ರೇಟ್ ಮಾಡ್ತೀರಾ. ಸೊ ನೆಕ್ಸ್ಟ್ ಗೆಟ್ ಸ್ಟಾರ್ಟೆಡ್. ಸೊ ನಾನು ಇಷ್ಟು ಚಿಕ್ಕ ಶೀಟ್ಸ್ ಮಾಡಿದ್ದೀನಿ. ಇಂಥ ಚಿಕ್ಕದು ಕಟ್ ಮಾಡಿಲ್ಲ, ಕಟ್ ಮಾಡಾಗ ಮಾಡ್ಬೋದು. ಸೊ ಇದರಲ್ಲಿ ಡ್ರಾಯಿಂಗ್ ಮಾಡಾಗ ಕಲರ್ ಮಾಡ್ಬೋದು. ಸೊ ದ ಪೇಜಸ್ ಡೋಂಟ್ ಗೆಟ್ ವೇಸ್ಟೆಡ್. ಓಕೆ, ಫಸ್ಟು ನಾವು ಐಸ್ ಕ್ರೀಮ್ ಡ್ರಾ ಮಾಡೋಣ. ಸೊ ಐಸ್ ಕ್ರೀಮ್ ಸಲುವಾಗಿ ನಾನು ಈ ಥರ ಡ್ರಾ ಮಾಡ್ತೀನಿ, ಬಿಕಾಸ್ ದ ಕೋನ್ ಆ ಥರ ಇರುತ್ತೆ. ಸೊ ಡ್ರಾ ಮಾಡಿ ಒಂದು ವಿ ಶೇಪ್ ಆದಮೇಲೆ ಇಲ್ಲಿ ಇದನ್ನು ಮಾಡ್ತೀನಿ, ಮೇಲ್ಗಡೆ ಒಂದು. ಸೊ ನಿಮಗೆ ಮಾಡಾದ್ಮೇಲೆ ತೋರಿಸ್ತೀನಿ. ಸೊ ಚಿಕ್ಕದಿದೆ, ಚೆನ್ನಾಗಿ ಬರ್ತಿಲ್ಲ. ದಿಸ್ ಇಸ್ ದ ಬೆಸ್ಟ್ ಐ ಕ್ಯಾನ್ ಗೆಟ್. ಆದಮೇಲೆ ಮೇಲ್ಗಡೆ ಇಲ್ಲೊಂದು ಚೆರಿ ಮಾಡ್ತೀನಿ. ಸೊ ಚೆರಿ ಈ ಥರ ಇರುತ್ತೆ. ಈಗ ಹಿಂಗೆ ಮಾಡಿಬಿಟ್ಟು ಈ ಥರ ಮಾಡಬೇಕು. ಸೊ ಮಾಡಾದಮೇಲೆ ನಿಮಗೆ ತೋರಿಸ್ತೀನಿ, ಯು ವಿಲ್ ಗೆಟ್ ವಾಟ್ ಐ ಮೀನ್. ಸೊ ನನ್ನ ಐಸ್ ಕ್ರೀಮ್ ಫಿನಿಶ್ ಆಯಿತು. ಈ ಥರ ಇದೆ, ಕ್ಯೂಟಾಗಿದೆ. ಐ ಆಮ್ ನಾಟ್ ಮ್ಯಾಡ್ ಅಟ್ ಇಟ್. ಆದರೆ ದೊಡ್ಡದಿದ್ರೆ ಚೆನ್ನಾಗಿ ಬರ್ತಿತ್ತು. ಸೊ ಸ್ವಲ್ಪ ಚೇಂಜಸ್ ಆಗುತ್ತೆ. ಈಗ ಎಷ್ಟು ಕಲರ್ಸ್ ಬೇಕು ಅಂದರೆ 1 2 3 4 5 ಕಲರ್ಸ್ ಬೇಕು ಇದಕ್ಕೆ ಕಲರ್ ಮಾಡೋಕ್ಕೆ. ಹಂಗಾಗ್ಬಿಟ್ಟು ನಾವು 5 ಕಲರ್ಸ್ ತೊಗೊತೀವಿ, 3 ಅಲ್ಲ. ಹೌ ಮೆನಿ ಕಲರ್ಸ್ ವಿ ನೀಡ್ ಟು ಕಲರ್ ದಿಸ್, ವಿಲ್ ಟೇಕ್ ದ್ಯಾಟ್ ಮಚ್ ಕಲರ್ಸ್. ಸೊ ಕಲರ್ಸ್ ತೊಗೊಳ್ಳೋಣ. ಸೊ ಈ ಕಪ್ಪಲ್ಲಿ 11 ಕಲರ್ಸ್ ಇದೆ. ಈ 11 ಕಲರ್ಸಲ್ಲಿ ನಾನು 5 ಕಲರ್ಸ್ ಪಿಕ್ ಮಾಡಿಬಿಟ್ಟು ಐ ವಿಲ್ ಕಲರ್ ದಿಸ್ ಐಸ್ ಕ್ರೀಮ್. ಓಕೆ, ಈಗ ಪಿಕ್ ಮಾಡೋಣ. ಐ ವಿಲ್ ಜಸ್ಟ್ ಕ್ಲೋಸ್ ಮೈ ಐಸ್ ಮತ್ತೆ ತೊಗೊಳ್ಳೋಣ. ಓಕೆ, ಸೊ ಇಷ್ಟು ಕಲರ್ಸ್ ಇದೆ. ಫಸ್ಟ್ ಒನ್, ಸೆಕೆಂಡ್, ಥರ್ಡ್ ಆ್ಯಂಡ್ ಫೋರ್ತ್, ಇನ್ ಲಾಸ್ಟ್ ಒನ್ ಇದು ತೊಗೊಳ್ಳೋಣ. ಓಕೆ, ಓಪನ್ ಮಾಡ್ತೀನಿ. ಓಕೆ, ನಾಟ್ ಬ್ಯಾಡ್. ಈ ಕಲರ್ಸಲ್ಲಿ ಏನು ಮಾಡೋದು ಅಂತ ನೋಡಬೇಕು. ಆದ್ರೂ ಐ ಆಮ್ ನಾಟ್ ಮ್ಯಾಡ್ ಅಟ್ ಇಟ್. ನನಗೆ ಲೈಟ್ ಎಲ್ಲರೂ ಸಿಕ್ತು. ಐ ಗಾಟ್ ಡಾರ್ಕ್ ಬ್ಲೂ ಅಲ್ವಾ? ಹಾಂ, ಡಾರ್ಕ್ ಬ್ಲೂ. ಯಾಕಂದರೆ ಪರ್ಪಲ್ ಮತ್ತು ಡಾರ್ಕ್ ಬ್ಲೂ ಲಿಟಲ್ ಬಿಟ್ ಕನ್ಫ್ಯೂಸಿಂಗ್. ಈ ಕಲರ್ಸಲ್ಲಿ ಆರೆಂಜ್, ಲೈಟ್ ಬ್ಲೂ ಮತ್ತು ಪಿಂಕ್. ಓಕೆ, ಮಾಡ್ಬೋದು. ಸರ್ ಸ್ಟಾರ್ಟೆಡ್. ಸೊ ನಿಮ್ಗೆ ಇನ್ನೊಂದು ಥಿಂಗ್ ಹೇಳಬೇಕು. ಐ ಡಿಡ್ ನಾಟ್ ಚೀಟ್. ಇದರಲ್ಲಿ ಚೆನ್ನಾಗಿ ಕಲರ್ ಸಿಕ್ಕಿದೆ. ಆ್ಯಂಡ್ ಐ ಥಿಂಕ್ ಐ ಡಿಡ್ ನಾಟ್ ಚೀಟ್. ಮೊದಲೇ ಹೇಳ್ತಿದ್ದೀನಿ, ಯಾಕಂದರೆ ಇನ್ ಕಾಮೆಂಟ್ಸ್ ಹೇಳಿದಾಗ ಯು ಚೀಟೆಡ್, ಯು ಕಾಂಟ್ ಗೆಟ್ ದೋಸ್ ಗುಡ್ ಕಲರ್ಸ್ ಅಂತ. ಸೊ ಇನ್ಸ್ಪೋರ್ ಹೇಳ್ಬೋದಾ? ಆರೆಂಜ್ ಕಲರ್ ಈ ಕೋನಿಗೆ ಮಾಡ್ತೇನೆ, ಬಿಕಾಸ್ ಐ ಡೋಂಟ್ ಹ್ಯಾವ್ ಬ್ರೌನ್ ಆರ್ ಎಲ್ಸ್ ದ್ಯಾಟ್ ವಿಲ್ ಬಿ ಗುಡ್. ಈ ಡಾರ್ಕ್ ಬ್ಲೂ, ಲೈಟ್ ಯೆಲ್ಲೋ ಆ್ಯಂಡ್ ಲೈಟ್ ಬ್ಲೂ ಐಸ್ ಕ್ರೀಮ್ ಇದಕ್ಕೆ ಮಾಡ್ತೀನಿ. ಐ ಥಿಂಕ್ ಡಾರ್ಕ್ ಬ್ಲೂ ಬ್ಲೂಬೆರಿಗಿರುತ್ತೆ. ಐ ನೋ ಇಟ್ಸ್ ಪರ್ಪಲ್, ಬಟ್ ಓಕೆ, ಲೆಟ್ಸ್ ಗೋ ವಿತ್ ಡಾರ್ಕ್ ಬ್ಲೂ, ಪರ್ಪಲ್ ಆಲ್ಮೋಸ್ಟ್. ಲೈಟ್ ಬ್ಲೂ ನಂಗೆ ಗೊತ್ತಿಲ್ಲ, ಆದರೆ ಮಾಡಬೇಕು. ದಿಸ್ ಮೇ ಬಿ ಲೆಮನ್ ಫ್ಲೇವರ್ ಇರುತ್ತಾ? ಓಕೆ, ಲೆಟ್ಸ್ ಜಸ್ಟ್ ಸಿ. ಅಂದರೆ ಪಿಂಕ್ ಚೆರಿಗೆ. ಸೊ ಕೋನ್ ಆಗಿದೆ, ಈ ಥರ ಆಗಿದೆ. ಐ ಥಿಂಕ್ ಇಟ್ಸ್ ಕ್ಯೂಟ್. ಮತ್ತು ಇನ್ನೊಂದು ನೆಕ್ಸ್ಟ್ ವೀಡಿಯೋ ನಾನು ಮೇ ಬಿ ಕ್ವಶನ್ಸ್ಗೆ ಆನ್ಸರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆದರೆ ವಿತ್ ಲಿಮಿಟ್ಸಿಗೆ ಕ್ವಶನ್ ಕೇಳಿ, ಕಾಮೆಂಟ್ಸಲ್ಲಿ ಕ್ವಶನ್ಸ್ ಕೇಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಕ್ವಶನ್ಸಿಗೆ ಆನ್ಸರ್ ಮಾಡ್ತೀನಿ, ಬಟ್ ಲಿಮಿಟ್ಸಲ್ಲಿ ಇರಲಿ ಪ್ಲೀಸ್. ನೀವೇನಾದರೂ 5 ಅದು ಕೊಟ್ಟರೆ ವಿಲ್ ಮೇಕ್ ಇಟ್ ಅ ಶಾರ್ಟ್. ಜಾಸ್ತಿ ಬಂತಂದರೆ ಐ ವಿಲ್ ಮೇಕ್ ಅ ವೀಡಿಯೋ. ಆಲ್ಮೋಸ್ಟ್ ಎವ್ರಿ ಕಾಮಿಡಿ ಕ್ವಶನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅನ್ಲೆಟ್ಸ್ ಇಟ್ ಈಸ್ ಅಂಡರ್ 50ಗಿಂತ ಮೇಲೆ ಆಯ್ತು ಅಂದರೆ ಐಮ್ ಗೋನಾ ಪಿಕ್ ಸಮ್ ಆ್ಯಂಡ್ ದೆನ್ ಸ್ಟಾರ್ಟ್ ಕ್ವಶನಿಂಗ್. ಐ ಮೀನ್ ಆನ್ಸರಿಂಗ್. ಕ್ವಶನ್ ಮಾಡಿರ್ತಾರೆ, ನಾವು ಆನ್ಸರ್ ಮಾಡಬೇಕು. ಓಕೆ, ಲೆಟ್ಸ್ ಗೆಟ್ ಇಟ್ ದಿ ಕಲರಿಂಗ್ ಪ್ರಾಸೆಸ್. ಓಕೆ, ಸೊ ಫ್ಲೇವರ್ ಕಲರಿಂಗ್ ಆಯಿತು.
ಐ ಥಿಂಕ್ ಇಟ್ ಈಸ್ ನಾಟ್ ಬ್ಯಾಡ್. ಸೊ ಇಲ್ಲಿ ಎಲ್ಲೋ, ಇಲ್ಲಿ ಲೈಟ್ ಬ್ಲೂ ಆ್ಯಂಡ್ ಹಿಯರ್ ಇಸ್ ಡಾರ್ಕ್ ಬ್ಲೂ. ಸೊ ಇದು ಆ್ಯಕ್ಚುಲಿ ಡಾರ್ಕ್ ಬ್ಲೂ, ನಿಮಗೆ ಕ್ಯಾಮ್ರಾದಲ್ಲಿ ಮೇ ಬಿ ಪರ್ಪಲ್ ಕಾಣಿಸ್ತಿರ್ಬೋದು, ಆದರೆ ದಿಸ್ ಇಸ್ ಡಾರ್ಕ್ ಬ್ಲೂ. ಓಕೆ, ಈಗ ಚೆರಿನ ಪಿಂಕ್ ಮಾಡಿಬಿಟ್ಟು ಅದು ರೆಡ್ ಮಾಡಬೇಕಾಯ್ತು, ಬಟ್ ಓಕೆ, ದಿಸ್ ಇಸ್ ಟ್ರೈ ಐ ಗೆಸ್. ಸೊ ದಿಸ್ ಇಸ್ ದ ಫೈನಲ್ ಡ್ರಾಯಿಂಗ್. ಕ್ಯೂಟ್ ಆಗಿದೆ. ನಾನು ಇದಕ್ಕೆ ಔಟ್ ಆಫ್ 10 7.5 ಕೊಡ್ತೀನಿ. ಕೋನು ಮತ್ತು ಚೆರಿ ಚೆನ್ನಾಗಿತ್ತು, ಕಲರ್ ಇಸ್ ಓಕೆ. ಆದರೆ ಈ ಕಲರ್ ಕಾಂಬಿನೇಷನ್ ಪ್ಲಸ್ ಯಾವುದು ಫ್ಲೇವರ್ ಇಲ್ಲ ಇದಕ್ಕೆ, ಇನ್ ಮೈ ಒಪಿನಿಯನ್. ಒಂದೊಂದಕ್ಕಿದೆ ಒಂದೊಂದಕ್ಕಿಲ್ಲ, ಹಂಗಾಗ್ಬಿಟ್ಟು 7.5. ನಾನು ಯೂಶ್ವಲಿ ಚೆರಿನ ರೆಡ್ ಮಾಡ್ತಿದ್ದೆ, ಇದನ್ನ ಲೈಕ್ ಸ್ಕಿನ್ ಟೋನ್ ಕಲರ್ ಇದ್ದರೆ ಅದನ್ನು ಮಾಡ್ತಿದ್ದೆ, ಇಲ್ಲಾಂದರೆ ಐ ವುಡ್ ಡೂ ಇಟ್ ಅ ಲಿಟಲ್ ಆರೆಂಜ್ ಆರ್ ಬ್ರೌನ್. ಓಕೆ, ಎರಡರಲ್ಲಿ ಓಕೆ ಆಗುತ್ತೆ. ಇವಕ್ಕೆ ಫ್ಲೇವರ್ಸ್ ಬಂತಂದರೆ ನಾನು ಪಿಂಕ್ ಫಾರ್ ವಾಟ್ ಇಸ್ ಲೈಟ್ ಪಿಂಕ್, ಆ್ಯಕ್ಚುಲಿ ಲೈಟ್ ಪಿಂಕ್ ಸ್ಟ್ರಾಬೆರಿ ಸಲುವಾಗಿ, ಗ್ರೀನ್ ಲೈಕ್ ಪಿಸ್ತಾ ಗ್ರೀನ್ ಆರ್ ಲೈಟ್ ಗ್ರೀನ್ ಫಾರ್ ಪಿಸ್ತಾ ಫಾರ್ ಶೋರ್. ನಾನು ಆದಮೇಲೆ ಪರ್ಪಲ್ ಮಾಡ್ತಿದ್ದೆ ಬ್ಲೂಬೆರಿ ಸಲುವಾಗಿ. ಮೈ 3 ಫೇವ್ರೆಟ್ ಐಸ್ ಕ್ರೀಮ್ಸ್. ಅದೇ ಈಗ ಓಕೆ, ಲೆಟ್ಸ್ ಗೆಟ್ ಇನ್ ದಿ ನೆಕ್ಸ್ಟ್ ಡ್ರಾಯಿಂಗ್. ಸೊ ಈಗ ನಾನೊಂದು ಫ್ಲವರ್ ಮಾಡ್ತೀನಿ. ಆ ಫ್ಲವರ್ ಚಿಕ್ಕದಾಗಿರುತ್ತೆ, ಕ್ಯೂಟಾಗಿರುತ್ತೆ. ಸೊ ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್. ಸೊ ನನ್ನ ಫ್ಲವರ್ ಈ ಥರ ಆಗಿದೆ. ನಾಟ್ ದಿ ಬೆಸ್ಟ್ ಡ್ರಾಯಿಂಗ್, ನಾನು ಅಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡೋದಿಲ್ಲ, ಆದ್ರೂ ಓಕೆ ಐ ಗೆಸ್. ಸೊ ಇಲ್ಲಿ ಲೀವ್ಸ್ ಮಾಡಿದ್ದೀನಿ. ವೆನ್ ಐ ಕಲರ್ ಇಟ್ ಸಮ್ ಕಲರ್ ಇಟ್ ವಿಲ್ ಬಿ ಸ್ಟೆಮ್, ಮತ್ತು ಅಡಿಷ್ನಲ್ ಆಗಿ ನಾನು ಒಂದು ಪಾಟ್ ಹಾಕಿದೆ. ಈಗ ಸ್ಟೆಮ್ ಮತ್ತು ಪಾಟ್ ಲೆಟ್ಸ್ ಸಿ. ಸೊ ಈಗ ಕಲರ್ ಪಿಕ್ ಮಾಡೋ ಟೈಮ್. ಇನ್ನೊಂದು ಸಾರಿ, ಕಲರ್ಸ್ 5 ಇರಬೇಕು. ಸೊ ದಿಸ್ ಒನ್ ಕಲರ್, ಮಿಡಲಲ್ಲಿ ಇದೆಯಲ್ಲ ಅದೊಂದು ಕಲರ್, 2 ಕಲರ್ಸ್, 3 ಫಾರ್ ದ ಸ್ಟೆಮ್, 4 5 ಇದು ಕೂಡ 5 ಮಾಡಬೇಕು. 5 ಮಾಡಬೇಕು. ಸೊ 1 2 3 4 5. ಓಕೆ, ನನಗೆ ಡಾರ್ಕ್ ಗ್ರೀನ್ ಸಿಕ್ಕಿದೆ, ಪರ್ಪಲ್ ಸಿಕ್ಕಿದೆ, ಪಿಂಕ್, ಲೈಟ್ ಎಲ್ಲೋ ಮತ್ತೆ ಸಿಕ್ಕಿದೆ, ಮತ್ತು ಐ ಗಾಟ್ ರೆಡ್. ಇದು ಆರೆಂಜ್ ಥರ ಕಾಣಿಸ್ಬೋದು, ಬಟ್ ದಿಸ್ ಇಸ್ ರೆಡ್. ದಿಸ್ ಈಸ್ ಆರೆಂಜ್, ರೆಡ್ ಆ್ಯಂಡ್ ಆರೆಂಜ್. ಆವಾಗ ಗೊತ್ತಾಗ್ತದೆ ನನಗೆ. ರೆಡೇ ತೊಗೊಂಡಿದ್ದೀನಿ, ಆರೆಂಜ್ ಒಳಗಡೆ ಹಾಕಿದ್ದೀನಿ. ಸೊ ನನ್ನ ಇನ್ಸ್ಪೋ ಏನಿದೆ ಅಂದರೆ, ಮೇ ಬಿ ದಿಸ್ ಇನ್ಸೈಡಿಗೆ ಮಿಡಲಲ್ಲಿ ಇರುತ್ತಲ್ಲ ಅದಕ್ಕೆ ಲೈಟ್ ಯೆಲ್ಲೋ, ಪಿಂಕ್ ಪೆಟಲ್ಸ್, ಪಿಂಕ್ ವಿಲ್ ಬಿ ಪೆಟಲ್ಸ್. ಮೇ ಬಿ ಪರ್ಪಲ್ನ ಸ್ಟೆಮ್ ಮಾಡ್ತೀನಿ. ಐ ಥಿಂಕ್ ಲೆಟ್ಸ್ ಜಸ್ಟ್ ಸಿ, ಐ ಜಸ್ಟ್ ಡೋಂಟ್ ವಾಂಟ್ ಟು ನೋ. ಇದು ಲೀಫ್ ಆ್ಯಂಡ್ ದಿಸ್ ಇಸ್ ಪಾಟ್. ಓಕೆ, ಜಸ್ಟ್ ದ ಸ್ಟೆಮ್. ಉಳ್ಕಿದೆಲ್ಲ ಚೆನ್ನಾಗಿತ್ತು, ಸ್ಟೆಮ್ ಮೇ ಬಿ ಬ್ರೌನ್ ಆಗಿರಬೇಕಾಯ್ತು, ಬಟ್ ಓಕೆ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ಫೈನಲ್ ಆಗಿ ಈ ಥರ ಆಗಿದೆ. ಆರೆಂಜ್ ಥರ ಕಾಣಿಸ್ತಿರ್ಬೋದು ನಿಮ್ಮ ಕ್ಯಾಮ್ರಾದಲ್ಲಿ, ಬಟ್ ಟ್ರಸ್ಟ್ ಮಿ ಗೈಸ್, ದಿಸ್ ಇಸ್ ರೆಡ್. ಚೆನ್ನಾಗಿದೆ, ಕ್ಯೂಟಾಗಿದೆ, ಐ ಲೈಕ್ ಇಟ್. ಆದರೆ ಓನ್ಲಿ ಥಿಂಗ್ ಇಷ್ಟ ಆಗಿಲ್ಲ ಅಂದರೆ ದಿಸ್ ಸ್ಟೆಮ್. ಇದು ಲೈಟ್ ಗ್ರೀನ್ ಆಗಿದ್ದರೆ, ಇದು ಬ್ರೌನ್ ಆಗಿದ್ದರೆ ಚೆನ್ನಾಗಿತ್ತು, ಬಟ್ ನೈಸ್. ಐ ಆಮ್ ಗೋನಾ ಗಿವ್ ದಿಸ್ 8 out of 10. ನೀವು ಮತ್ತು ದಿಸ್ ಇಸ್ ಇನ್ ಫಾರ್ ಟುಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಇದು 2 ಡ್ರಾಯಿಂಗ್ಸ್ನ ಔಟ್ ಆಫ್ 10 ರೇಟ್ ಮಾಡೋದು ಮರಿಬೇಡಿ. ಮತ್ತು ಕ್ವಶನ್ಸ್ ಕೇಳೋದನ್ನು ಮರಿಬೇಡಿ. ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಬೈ ಗೈಸ್.